ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಟು ರಮಾಸ್ ಟಿಫಿನ್. ಇವತ್ತು ನಾವು ನಿಮಗೆ ಹೈಬಿಸ್ಕಸ್ ಎಲೆಗಳಲ್ಲಿ ದೋಸೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀವಿ. ಅದೇ ದಾಸವಾಳದ ಎಲೆಯಲ್ಲಿ ದೋಸೆ ಹೆಂಗೆ ಮಾಡೋದು ಅಂತ. ಇದು ತುಂಬ ಹೆಲ್ದಿಯಾಗೂ ಇದೆ ಮತ್ತು ಯೂನಿಕ್ ಆಗೂ ಇರುತ್ತೆ. ಸೊ ಇದು ಹೆಂಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಒಂದು ಮುಷ್ಟಿ ಫುಲ್ಲು ಹೈಬಿಸ್ಕಸ್ ಎಲೆಗಳನ್ನ ತೊಗೋಬೇಕಾಗುತ್ತೆ. ಇದು ಚಿಗುರಿರುತ್ತಲ್ಲ, ಎಳೆದಿರುತ್ತಲ್ಲ, ಆ ಎಲೆ ತೊಗೊಬೇಕು. ಸೊ ಹೈಬಿಸ್ಕಸ್ ಕಲರ್ ಯಾವುದಾದ್ರೂ ಆಗಿರ್ಬೋದು. ಇವಾಗ ಕೆಂಪದು ಬರುತ್ತೆ, ಬಿಳಿದು ಬರುತ್ತೆ, ಯೆಲ್ಲೋ ಕಲರ್ ಬರುತ್ತೆ. ಸೊ ನೀವು ಬರೀ ಎಲೆನ ತೊಗೊಬೇಕಾಗಿರುತ್ತೆ, ಚಿಗುರಿರೋ ಎಲೆ. ಈ ಒಂದು ಹೈಬಿಸ್ಕಸ್ ಎಲೆಯಿಂದ ನಿಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ, ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ, ಕೂದಲಿನ ಹೆಲ್ತ್ ಚೆನ್ನಾಗಿರುತ್ತೆ, ನಿಮ್ಮ BP ಕಂಟ್ರೋಲಲ್ಲಿರುತ್ತೆ, ಕೊಲೆಸ್ಟ್ರಾಲ್ನ ಕಂಟ್ರೋಲಲ್ಲಿರುತ್ತೆ. ಇದೇ ರೀತಿ ತುಂಬ ಬೆನಿಫಿಟ್ಸ್ ಇದೆ. ಸೊ ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಬೇಕು. ಈ ರೀತಿ ಹೈಬಿಸ್ಕಸ್ ಎಲೆನ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಕ್ಕಿಂತ ಮುಂಚೆ ಪ್ರಿಯರ್ ಆಗಿ ನೀವು ಬೇರೆ ಐಟಮ್ಸ್ನು ನೆನೆಸಿಟ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ 1 kg ಅಕ್ಕಿನ ನೀಟಾಗಿ ತೊಳೆದು 4 ಅವರ್ ನೆನೆಸಿಡಬೇಕು. ಅದೇ ರೀತಿ 2 ಸ್ಪೂನ್ ಉದ್ದಿನ ಬೇಳೆನೂ ಒಂದು ಬೌಲ್ಗೆ ಹಾಕಿ ಅದನ್ನು ತೊಳೆದು 4 ಅವರ್ ನೀವು ನೆನೆಸೆತ್ತಿಟ್ಕೊಳ್ಬೇಕು. ಈಗ ತಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ನುಣ್ಣಗೆ ರುಬ್ಕೊಬೇಕು. ಸೊ ಇಲ್ಲಿ ನಾವು ಗ್ರೈಂಡರ್ನ ಯೂಸ್ ಮಾಡ್ತಾ ಇದ್ದೀವಿ. ನಿಮ್ಮ ಮನೇಲಿ ಗ್ರೈಂಡರ್ ಇಲ್ಲ ಅಂತಂದ್ರೂ ಟೆನ್ಷನ್ ಇಲ್ಲ, ನೀವು ಮಿಕ್ಸಿಲೇ ಮಾಡ್ಬೋದು. ಬಟ್ ಮಿಕ್ಸಿಲಿ ನೀವು ಸ್ವಲ್ಪನೇ ಮಾಡ್ಕೊಬೇಕಾಗುತ್ತೆ, ಎಲ್ಲ ಒಟ್ಟಿಗೆ ಮಾಡ್ಕೊಳಕ್ಕಾಗೋದ್ರಿಲ್ಲ. ಇಲ್ಲಿ ಜಾಸ್ತಿ ಕ್ವಾಂಟಿಟಿ ನಾವು ತಗೊಂಡಿರೋದ್ರಿಂದ ನಾವು ಗ್ರೈಂಡರ್ನ ಯೂಸ್ ಮಾಡ್ತಾ ಇದ್ದೀವಿ. ಅದು ನಿಂತೋಗಿಲ್ಲ, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅದು ಸ್ಲೋ ಆಯಿತು ಅಷ್ಟೇ. ಫುಲ್ ನುಣ್ಣಗೆ ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಅಕ್ಕಿ ಮತ್ತು ಹೈಬಿಸ್ಕಸ್ ಎಲೆ ಗ್ರೈಂಡ್ ಆದ ನಂತರ ಅದಕ್ಕೆ ನೀವು ನೆನೆಸಿಟ್ಕೊಂಡಿರೋ ಉದ್ದಿನ ಬೇಳೆನ ಹಾಕ್ಬೋದು. ಅದನ್ನು ಹಾಕಿದ ನಂತರ ಸೇಮ್ ಮತ್ತೆ ನೀವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೀವೇ ನೋಡ್ಬೋದು ಯಾವ ಕನ್ಸಿಸ್ಟೆನ್ಸಿಲಿ ಎಷ್ಟು ನೈಸಾಗಿ ಗ್ರೈಂಡ್ ಆಗಿದೆ ಅಂತ. ಸೊ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನೀವು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ. ಸೊ ನಾವು 1 kg ಅಕ್ಕಿ ಯೂಸ್ ಮಾಡಿರೋದ್ರಿಂದ ನಮಗೆ ಈ ದೊಡ್ಡ ಬೌಲಲ್ಲಿ ಇಷ್ಟು ಕ್ವಾಂಟಿಟಿ ಬಂದಿದೆ. ನೀವು ಹಿಟ್ಟನ್ನ ರುಬ್ಕೊಂಡ್ಮೇಲೆ ನೆಕ್ಸ್ಟ್ ಅದನ್ನು ನೀವು 4 ಅವರ್ ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಸೊ ನೀವು ನೈಟ್ ರುಬ್ಬಿಟ್ಕೊಂಡು ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ಬೋದು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ನೆಕ್ಸ್ಟ್ ಈ ಹಿಟ್ಟಿಗೆ ಚಿಟಿಕೆ ಜೀರಾ ಪೌಡರ್, 1 ಚಿಟಿಕೆ ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಹಿಟ್ಟು ಸ್ವಲ್ಪ ತಿಕ್ಕಾಯಿತು, ಗಟ್ಟಿ ಆಯಿತು ಅಂತ ಅನಿಸಿದ್ರೆ ನೀವು ಸ್ವಲ್ಪ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ನೀವು ಮಾಮೂಲಿ ದೋಸೆ ಮಾಡಬೇಕಾದ್ರೆ ಆ ದೋಸೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಇರುತ್ತೋ ಸೇಮ್ ಅದೇ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ದೋಸೆ ಹಿಟ್ಟು ರೆಡಿ ಆಗಿದೆ. ಈಗ ನಾರ್ಮಲಾಗಿ ನೀವು ದೋಸೆ ಹೆಂಗೆ ಮಾಡ್ತೀರಾ ಅದೇ ರೀತಿ ದೋಸೆನ ಮಾಡ್ಕೋಬೇಕಾಗುತ್ತೆ. ಸೊ ಕಾವಲಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ಮೇಲೆ ನೀವು ದೋಸೆ ಹಿಟ್ಟನ್ನ ಹಾಕ್ಬೋದು. ಸೊ ನೀವೇ ನೋಡ್ಬೋದು ನಾವು ನಾರ್ಮಲಾಗಿ ದೋಸೆ ಹೆಂಗೆ ಮಾಡ್ತೀವಿ ಅದೇ ಪ್ರೊಸೀಜರಲ್ಲಿ ಮಾಡ್ತಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ದೋಸೆನ ನೀವು ಒಳ್ಳೆ ಚಟ್ನಿ ಇಲ್ಲ ಸಾಂಬಾರು ಜೊತೆ ಕೂಡ ತಿನ್ಬೋದು. ನೋಡಿ ಎಷ್ಟು ಫ್ಲಫಿ ಆ್ಯಂಡ್ ಎಷ್ಟು ಮೃದುವಾಗಿ ಬಂದಿದೆ ಅಂತ. ಈ ದಾಸವಾಳ ಎಲೆ ಹೈಬಿಸ್ಕಸ್ ಲೀಫಲ್ಲಿ ಮಾಡಿರೋ ದೋಸೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ರಮಾಸ್ ಟಿಫಿನ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.